ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ, ಯೋಗ ಭಾರತಿ, ಹಿಮಾಚಲ್. ನಾನು ಕರ್ನಾಟಕದವನು. ಊರು ಚಿಕ್ಕಬಳ್ಳಾಪುರ. ಪ್ರಚಾರಕ್ಕಾಗಿ 54 ವರ್ಷ ಆಯಿತು. ಕರ್ನಾಟಕದಲ್ಲಿ ನನ್ನ ಪಂಜಾಬ್ ಶ್ರೀನಿವಾಸ ಮೂರ್ತಿ ಅಂತ ಗುರುತಿಸ್ತಾರೆ. ಯಾಕೆಂದರೆ 36 ವರ್ಷಗಳ ಹಿಂದೆ ನನಗೆ ಸಂಘ ಕಳಿಸ್ತು ಅನ್ನೋ ಕಾರಣದಿಂದ ನಾನು ಪಂಜಾಬಲ್ಲಿ ಉಗ್ರವಾದನ ಎದುರಿಸೋಕೆ ಬಂದವನು. ನಂತರ ಹಿಮಾಚಲ, ಹಾಗೆ ಉತ್ತರ ಭಾರತವೇ ನನ್ನ ಸಂಘದ ಜೀವನ ಆಗಿತ್ತು. ನಡುವೆ ಜನಸೇವಾದಲ್ಲೂ ಇದ್ದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಭಾರತೀಯ ಜೀವನ ಶೈಲಿ, ಅದರಲ್ಲಿ ಋತುಚರ್ಯ, ದಿನಚರ್ಯ, ಆಯುರ್ವೇದಿಕ್, ಮನೆಮದ್ದು, ಆರೋಗ್ಯ ಸುಧಾರಿಸೋಕ್ಕೆ ಎಷ್ಟಿದೆಯೋ, ಗಿಡಮೂಲಿಕೆಗಳು, ಪಂಚಗವ್ಯ, ಪ್ರಾಕೃತಿಕ ಚಿಕಿತ್ಸೆ, ಒಟ್ಟಾರೆ ಭಾರತದ ಎಷ್ಟು ಪದ್ಧತಿಗಳಿದೆಯೋ ಅದನ್ನೆಲ್ಲ ಅಳವಡಿಸ್ತಾ ಆರೋಗ್ಯ ಸುಧಾರಿಸೋದು ಹೇಗೆ, ಇದು ಪ್ರಾಕ್ಟಿಕಲ್ ವಿಷಯ. ಹಾಗೆ ಆರೋಗ್ಯ ಭಾರತಿ ಇದರ ಪ್ರಚಾರ ಮಾಡಿದೆ ಪೂರ ದೇಶದಲ್ಲಿ. ಆದರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಸೆಂಟರ್ ಸಂಘದ್ದಾಗಿ ನಾವು ಈ ಪ್ರಯೋಗ ಮಾಡ್ತಾಯಿದ್ದೀವಿ. ಆ ಸಮಯದಲ್ಲಿ ಬಯ್ಯಾಜಿಯವರು ಅನುಮತಿ ಕೊಟ್ಟರು ಅನ್ನೋ ಕಾರಣದಿಂದ ಈ ಕೆಲಸ ಶುರುವಾಯಿತು. 11 ಎಕರೆ ಸ್ಥಳ ಇದು. ಚಂಡೀಗಢದಿಂದ ಸಿಮ್ಲಾಗೆ ಹೋಗಬೇಕಾದ್ರೆ ನಡುವೆ ಸೋಲನ್ ಅಂತ ಬರುತ್ತೆ, ಅಶ್ವಿನಿ ಅಂತ ನದಿ ಇದೆ, ಅದರ ತೀರದಲ್ಲಿರೋದು. ಹೀಗಾಗಿ ನೀರಿನ ಕೊರತೆ ಇಲ್ಲ. 11 ಎಕರೆ ಸ್ಥಳ, ಹೀಗಾಗಿ ಎಲ್ಲ ಪ್ರಯೋಗಕ್ಕೆ ಅನುಮತಿ ಇದೆ. 250 ಜನ ಉಳ್ಕೊಂಡು ಟ್ರೈನಿಂಗ್ ತೊಗೋಬಹುದು. ಆ ಥರದ ಇದು ಸೆಂಟ್ರ್. ಯಾರೋ ಬೆಂಗಳೂರು ಜನಸೇವಾ ನೋಡಿದ್ದೀರೋ, ಅದರದ್ದೇ ಒಂದು ಸಣ್ಣ ಸ್ವರೂಪ ಅಂತ ತಿಳ್ಕೊಳ್ಳಿ. ಇಲ್ಲೂ ಕೂಡ ಆಗ್ತಾ ಇರೋ ಪ್ರಶಿಕ್ಷಣಕ್ಕೆ ಬೇಕು ಅಂಥೇಳಿ ಹಿರಿಯರು ನಿಶ್ಚಯ ಮಾಡಿ ಅದರ ತಕ್ಕ ಹಾಗೆ ಇದು ಶುರು ಮಾಡಿರೋದು. ಕಳೆದ 8 ವರ್ಷಗಳಿಂದ ನಾನು ಇಲ್ಲೇ ಇದ್ದೀನಿ. ಇದುವರೆಗೂ 15 ಪ್ರಾಂತದಿಂದ 450 ಜನ ಬಂದು ಪ್ರಶಿಕ್ಷಣ ತೊಗೊಂಡು ಹೋಗಿದ್ದಾರೆ. ಕರ್ನಾಟಕದಿಂದಲೂ ಬಂದಿದ್ದರು, ಮೈಸೂರಿಂದ ಬಂದಿದ್ದರು. ಬಾಕಿ ಇನ್ನು ಮುಂದೆ ಎಲ್ಲ ಕಡೆಯಿಂದ ಬರುವಂತಹ ಸಂಭಾವನೆ ಇದೆ. ಈಗ ನಾನು ಈ ವಿಷಯ ನಿಮ್ಮೆಲ್ಲರ ಮುಂದೆ ಇಡಲೇಬೇಕಾಗಿದ್ದ ಪ್ರಸಂಗ ಒಂದಿತ್ತು. ನಮ್ಮ ಹಾಸನದ ಶ್ರೀಧರ್ ಅವರು ವೇದದ ಹೆಸರಿನಲ್ಲಿ, ವೇದದ ಪ್ರಚಾರದ ಹೆಸರಿನಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಫೋನ್ ಬಂದಿತ್ತು. ಅವ್ರು ಹೇಳ್ತಿದ್ದರು, ಹಾಸನದಲ್ಲಿ ನಾವು ಒಂದು 50 ಜನರ ವರ್ಗ ಮಾಡಿದ್ರೆ ನೀವು ಬರ್ಬೋದಾ? ಅವ್ರ ಕಲ್ಪನೆ ಇದೇ ಇರೋದು, ಬೆಳಗ್ಗೆ 3 ಗಂಟೆ ಇರಬೇಕು, ಸಾಯಂಕಾಲ 3 ಗಂಟೆ ಇರಬೇಕು, ಮಧ್ಯಾಹ್ನ ಅವರವ್ರ ಕೆಲಸ ಮಾಡಿಕೊಳ್ಳಿ, ಬಾಕಿ ಎಲ್ಲ ಡೀಟೇಲ್ಸ್ ನಂತರ ಗೊತ್ತಾಗುತ್ತೆ. ಕಲ್ಪನೆ ಇದೇ ಇರೋದು, ಬೆಳಗ್ಗೆ 4ರಿಂದ 7:30, 8 ಗಂಟೆವರೆಗೂ, ಸಾಯಂಕಾಲ 6ರಿಂದ 8, 5ರಿಂದನೂ 8 ಆಗ್ಬೋದು. ಊಟ ಮನೆಯಲ್ಲೇ ಮಾಡಲಿ. ಮಧ್ಯಾಹ್ನದ ಊಟ ಹೇಗೆ ಮಾಡಬೇಕು ಅಂತ ವ್ಯವಸ್ಥೆ ಮಧ್ಯಾಹ್ನ ಮನೆಗೆ ಹೋಗಿ ಮಾಡಬಹುದು. ಆ ಥರದ ಒಂದು ಕಲ್ಪನೆ ಇದೆ. ಈ ಕಲ್ಪನೆಯಲ್ಲಿ ಭಾರತದ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲವೂ ವಿಕಸಿತ ಮಾಡಬೇಕು. ಯಾರು ಇದ್ದಾರೋ ಅವ್ರನ್ನ ಗುರುತಿಸ್ಬೇಕು. ಅವ್ರ ಪ್ರಶಿಕ್ಷಣ ಇನ್ನಷ್ಟು ಚೆನ್ನಾಗಾಗಬೇಕು. ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಉತ್ತಮ ಗಿಡಮೂಲಿಕೆಗಳು ಹಾಕಲೇಬೇಕು. ನಾವೊಂದು 25-30 ಮೂಲಿಕೆಗಳ ಪಟ್ಟಿ ಮಾಡಿದ್ದೀವಿ. ಎಲ್ಲ ಮನೆಗಳಲ್ಲಿ ಇರಲೇಬೇಕಾಗಿತ್ತು ಅಂತ. ಡಾಕ್ಟ್ರಿಂದ ದೂರ ಇರಬೇಕು ಅನ್ನೋ ಕಾರಣದಿಂದ ಕೊನೆ ಉಸಿರವರೆಗೂ ಚೆನ್ನಾಗಿರಬೇಕು ಅಂದರೆ ಗಿಡಮೂಲಿಕೆಗಳೇ ನಮಗೆ ಆಧಾರ, ಸಹಯೋಗ. ಅದಕ್ಕೆ ಬೇಕು ಹಾಗೆ ಆಹಾರದ ಶುದ್ಧತೆ, ಅದಕ್ಕೆ ಸಾವಯವ ಕೃಷಿ, ಪಂಚಗವ್ಯದ ಮಹತ್ವ, ಯೋಗ ಮುದ್ರೆಯ ಕಲಿಕೆ, ಅದರಿಂದ ನಮ್ಮನ್ನೇ ನಾವು ಸುಧಾರಿಸ್ಕೊಳ್ಳೋದು ಹೇಗೆ, ಈ ಎಲ್ಲ ಪದ್ಧತಿಗಳನ್ನು ಒಳಗೊಂಡಂತೆ ಒಂದು ನಾವು ಇದುವರೆಗೂ ಅಳವಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಯಾರು 7 ದಿವಸಕ್ಕೆ ಬರ್ತಾರೋ ಅವ್ರಿಗೆ ಬೆಳಗ್ಗೆ 4:15 ಎಬ್ಬಿಸಿ ರಾತ್ರಿ 9:30ವರೆಗೂ ನಿರಂತರವಾಗಿ ಕ್ಲಾಸ್ ಇರುತ್ತೆ. 70 ವರ್ಷದವರು ಬಂದಿದ್ದಾರೆ. 5 ವರ್ಷದ ಮಗುನೂ ಕರ್ಕೊಂಡು ಬಂದಿದ್ದರು. ಯಾಕೆ ಪರಿವಾರದವ್ರು ಬರಬೇಕು ಅಂತಂದರೆ ಮಗುನ ಬಿಟ್ಟು ಬರೋಕ್ಕಾಗಲ್ವಲ್ಲ.
ಅದಕ್ಕೆ ಪರಿವಾರ ಸಮೇತ ಬಂದಿದ್ದರು. ಇದೇ ಮೇ 1ರಿಂದ 8ಕ್ಕೆ ರಾಜಸ್ಥಾನದಿಂದ 26 ಜನ ಬಂದಿದ್ದರು. ಅದರಲ್ಲಿ 11 ಪರಿವಾರ. ಇಷ್ಟು ಆನಂದವಾಗಿತ್ತು ಅವರದೆಲ್ಲ. ಇದರಲ್ಲಿ ಮಾಲಿಷ್ ಇದೆ, ಆಕ್ಯುಪ್ರೆಷರ್ ಇದೆ, ನ್ಯೂರೋಥೆರಪಿ ಇದೆ, ಯೋಗ ಇದೆ, ಯೋಗ ಮುದ್ರೆ ಇದೆ, ಪ್ರಾಣಾಯಾಮ ಇದೆ, ಚಿಕಿತ್ಸಾ ಸಂಬಂಧಿತ ಎಲ್ಲವೂ ಇದೆ. ವಿಶೇಷವಾಗಿ ಸೊಂಟ ನೋವು L4 L5 ಸಮಸ್ಯೆ ಇದೆ, ಅದರ ಪರಿಹಾರಕ್ಕೆ ಏನು ಮಾಡಬೇಕು, ಲೇಪ ಅಂದ್ರೇನು, ಮನೆ ಮದ್ದು ಅಂದ್ರೇನು, ಎಷ್ಟು ಇದೆಯೋ ಅದನ್ನೆಲ್ಲ ನಿಮ್ಮ ಮುಂದೆ ಇಡಲಾಗುತ್ತೆ. ಪ್ರತಿದಿನ ಒಬ್ಬರು ಪ್ರಮುಖರು ಇಲ್ಲಿ ಬಂದು ಪ್ರಶಿಕ್ಷಣ ಮಾಡ್ತಾರೆ. ಹಾಸನದಲ್ಲಿ ಮಾಡಬೇಕಾದ್ರೂ ನಾನು ಇದನ್ನೇ ಹೇಳಿದ್ದೀನಿ. ಅಲ್ಲಿರೋ ಪ್ರತಿಷ್ಠಿತ ಲೋಗೋ ಯಾರಿದ್ದಾರೋ ಅವ್ರನ್ನ ಜೋಡಿಸ್ಕೊಳ್ಳಿ. ಅವ್ರ ಸಹಯೋಗದಿಂದಲೇ ಆಗಬೇಕಾಗಿರೋದು. ಆಗ ಆತ್ಮವಿಶ್ವಾಸ ಬೆಳೆಯುತ್ತೆ. ನಾವೆಲ್ಲ ಸೇರಿ ತುಂಬ ಕೆಲಸ ಮಾಡಬಹುದು ಅನ್ನುವಂಥ ವಿಶ್ವಾಸ ಬರುತ್ತೆ. ಯಾರು ಹೊಸಬರಿದ್ದಾರೋ, ಕಲಿತಾ ಇದ್ದಾರೋ ಅವ್ರಿಗೆ ಕಲಿಕೆಗೆ ಧೈರ್ಯ ಬರುತ್ತೆ. ಯಾರು ಹಳಬರಿದ್ದಾರೋ ಅವರ ಇನ್ನಷ್ಟು ವಿದ್ಯಾ ಪ್ರಖರವಾಗುತ್ತೆ. ಈ ಯೋಜನೆ ಇದೆ, ಇದು ಡಿಸೆಂಬರಲ್ಲಿ ಆಗೋದಿದೆ. ನೀವೆಲ್ಲ ಸಹಯೋಗ ಕೊಡಬೇಕು. ನನ್ನ ಒಂದೇ ಪ್ರಾರ್ಥನೆ, ನೀವು ನನ್ನ ಮೊಬೈಲ್ ನಂಬರ್ ಇದರಲ್ಲಿ ಹಾಕಿದ್ದೀನಿ, ನೀವು ನೋಡಿ ಬನ್ನಿ, ಕಲೀರಿ, ತಿಳಿಯಿರಿ. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ. ಭಗವಂತ ಕೊಟ್ಟಂಥ 120 ವರ್ಷ ಆಯಸ್ಸು ದೇಶ ಧರ್ಮಕ್ಕೆ ಸಮರ್ಪಿತವಾಗಲಿ. ಅದು ಬಿಟ್ಟು ಗೊಣಗಾಡ್ತಾ ಬದುಕೋದಕ್ಕಿಂತ ಕೊನೆ ಉಸಿರೋವರೆಗೂ ನಗನಗ್ತಾ ಬದುಕೋದೇ ಒಳ್ಳೆಯದು. ಜೈ ಶ್ರೀರಾಮ್. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.